ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಟೈಮ್ ಅವಾಗ 10:20 ಆಗಿತ್ತು. ಡ್ಯೂಟಿ ಏನು ಆನ್ ಮಾಡಿರಲಿಲ್ಲ. ಇವಾಗ 2-3 ದಿವಸ ಆಗೈತಿ ಡ್ಯೂಟಿ ಮಾಡಿ. ಜಾತ್ರೆ ಇರೋದಕ್ಕೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಇವತ್ತು ಬಂದಿದ್ದೀನಿ ಡ್ಯೂಟಿಗೆ. ನೋಡೋಣ ಎಷ್ಟಾಗುತ್ತೆ ಡ್ಯೂಟಿ ಅಮೌಂಟ್. ಬಂದು ಹೋಗೋಣ. ಪಿಕಪ್ ಬಂದ್ಬಿಟ್ಟು ಗಣಪತಿ ನಗರ, ಡ್ರಾಪ್ ಬಂದ್ಬಿಟ್ಟು PLಗೆ. ಐಟಮ್ಮು ಡೋರ್ ಅಂತ ಹೇಳಿದ್ರು. ಸರಿ ಸರ್ ಆಯಿತು, ಒಂದು ಹಾಫ್ ಆನ್ ಅವರ್ ಬರ್ತೀನಿ ಅಂತ ಹೇಳಿ ಮನೆ ಹತ್ರನೇ ಇದ್ದೆ. ಬನ್ನಿ ಅಚ್ಚರಕಲ್ಲಿಂಗ್ ರೋಡು. ಈ ಕಡೆ ಹೋದರೆ ಜನಪ್ರಿಯ. ಇವಾಗ ತಾನೇ ಪಿಕಪ್ ಲೊಕೇಶನ್ ಅಂತ ಬಂದಿದೆ. ಟೈಮ್ ಅವಾಗ 10:45 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಲೋಡ್ ಆಗೈತೆ, ಡೋರ್ ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ 12 ಕಿಲೋಮೀಟ್ರ್ ತೋರಿಸ್ತೈತೆ. ಡ್ರಾಪ್ ಬಂದ್ಬಿಟ್ಟು ಇದಕ್ಕೆ ರಾಮಯ್ಯ ಕಾಲೇಜು ಹಿಂದೆಗಡೆನೆ ಬಸ್ ಸ್ಟಾಪ್ ಹತ್ರ. ಹೋಗೋಣ ಬಂದು ಹಾಫ್ ಆನ್ ಅವರ್ ತೋರಿಸ್ತೈತೆ ಡ್ರಾಪ್ ಲೊಕೇಶನ್. ಚಿಕ್ಕಬಳ್ಳಾಪುರ ಸಂತೆ ಬೀದಿ. ಇಲ್ಲಿದ್ದ ರೇಟ್ ಎತ್ಕೊಂಡು ಗಂಗಮ್ಮ ಸರ್ಕಲ್ ಮೇನ್ ರೋಡಿಗೆ ಹೋಗ್ಬೇಕು. ಇಲ್ಲೊಂದು ಸಿಗ್ನಲ್ ಬೇರೆ ಮಾಡ್ಯಾರೆ, ಇಲ್ಲಿ ಬೇರೆ ಜಾಮ್ ಆಗ್ತೈತಿ. ಇವಾಗ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ಇದೇ ಮೇನ್ ರೋಡು. ಅಲ್ಲೋದ್ರೆ ರಾಮಯ್ಯ ಕಾಲೇಜ್ ರೋಡು. ಇದೇ ಬಿಲ್ಡಿಂಗು ಮಲ್ಬಾರ್ ಅಂಡ್ ಡೈಮಂಡ್ ಬಿಲ್ಡಿಂಗು. ಇವಾಗ ತಾನೇ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ಗೆ. ಟೈಮ್ ಅವಾಗ 11:40 ಆಗೈತೆ. ಫೋನ್ ಮಾಡಿದ್ದೆ ಅವ್ರಿಗೆ, ನಮ್ಮ ಹುಡುಗ ಬರ್ತಾಯಿದ್ದಾರೆ ಅಂತ ಹೇಳ್ಯಾರೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸರಿ ಆಯ್ತು, ವೆಯ್ಟ್ ಮಾಡೈತೀನಿ ಸರ್. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಟೈಮ್ ಅವಾಗ ಇವಾಗ 1 ಗಂಟೆ ಆಗೈತಿ. ಇಷ್ಟೊತ್ತು ಯಾವುದೂ ಡ್ಯೂಟಿ ಬಂದಿರಲಿಲ್ಲ. ಇವಾಗ ಒಂದು ಡ್ಯೂಟಿ ಬಿದ್ದಿತ್ತು. ಅದು ಕಸ್ಟಮರ್ಗೆ ಫೋನ್ ಮಾಡೋ ಅಷ್ಟೊತ್ತಿಗೆ ಫೋನ್ ರಿಂಗ್ ಆಗ್ತೈತೆ, ಕ್ಯಾನ್ಸಲ್ ಆಗೋಗ್ಬಿಡ್ತು. ಪಿಕಪ್ ಇಲ್ಲೇ 4 ಸೆಟ್ ಹೇಳಿ, ಡ್ರಾಪ್ ಬಂದುಬಿಟ್ಟು ನಾಗರಬಾವಿ. ಫೋನ್ ಮಾಡ್ತಲೇ ಕ್ಯಾನ್ಸಲ್ ಮಾಡಿದ್ರು. ಏನಕ್ಕೆ ಅಂತ ಕೇಳಿದ್ರೆ, ಸರ್ ಲಾಸ್ಟ್ ಟೈಮು ಅದೇ ಲೊಕೇಶನ್ಗೆ 600 ರೂಪಾಯಿ ಬಂದಿತ್ತು, ಇವಾಗ 725 ರೂಪಾಯಿ ಬಂದೈತೆ, ಅದಕ್ಕಾಗಿ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳಿದ್ರು. ಸರಿ ಸರ್ ಆಯಿತು, ಏನು ರೀಸನ್ ಹಾಕಿದ್ದೀನಿ ಅದಕ್ಕೆ, ನಮ್ಮದೇ ರೀಸನ್ ಹಾಕಿದ್ದೀನಿ ಅಂತ ಅಂದರು. ತಿರ್ಗಾ ಅದೇ ಲೊಕೇಶನ್ಗೆ ಬನ್ನಿ, ಅದು ಅಮೌಂಟ್ ಏನೈತೆ ಅದು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಸರ್ ನಾನು ಬರೋಕ್ಕಾಗಲ್ಲ, ಅದು ಪೆನಲ್ಟಿ ಆಗುತ್ತೆ ನಮಗೆ, ಸಸ್ಪೆನ್ಸು, ಅದಕ್ಕೆ ನಾವು ಬರೋದಿಲ್ಲ, ಬೇರೆ ಗಾಡಿ ಬುಕ್ ಮಾಡ್ಕೊಡಿ ಅಂತ ಹೇಳಿದೆ. ನೋಡೋಣ ಎಷ್ಟೊತ್ತಾಗುತ್ತೆ. ತಿರುಗಿ ಡ್ಯೂಟಿ ಕ್ಯಾನ್ಸಲ್ ಆಯಿತು. ನೋಡೋಣ. ಡ್ರಾಪ್ ಆಗಿದ್ದು ಅದೇ ಪರ್ಸ್ನಲ್ಲು, ಅದು 1 ಗಂಟೆಗೆ ಡ್ರಾಪ್ ಆಯಿತು. 2:15 ಒಂದು ಡ್ಯೂಟಿ ಬಂತು, ಅದು ಕ್ಯಾನ್ಸಲ್ ಆದಾಗಲಿದ್ದ ಇಂಥವ್ರಿಗೆ ಇವಾಗ ಅವಾಗ ಡ್ಯೂಟಿನೇ ಬಂದಿಲ್ಲ. ಇವಾಗ ಒಂದು ಡ್ಯೂಟಿ ಬಂದಿರುತ್ತೆ. ಪಿಕಪ್ ಬಂದುಬಿಟ್ಟು ಇಲ್ಲಿಂದ BL ಹತ್ರ, ಡ್ರಾಪ್ ಬಂದುಬಿಟ್ಟು ಬೊಗಲ್ಗುಂಟೆ ಬಿದ್ದೈತೆ. ಅಮೌಂಟ್ 600 ರೂಪಾಯಿ ಬಿದ್ದೈತೆ. ಕಸ್ಟಮರ್ ಫೋನ್ ಮಾಡಿ ಲೊಕೇಶನ್ ಕರೆಕ್ಟ್ ಐತೆ, 2 ವೀಲರ್ ಒಂದು ಐತೆ ಬನ್ನಿ ಅಂತ ಹೇಳಾರೆ. ಬನ್ನಿ ಹೋಗೋಣ. ಅಲ್ಲೇನೋ ಕಸ್ಟಮರ್ ಇಲ್ಲಿಂದ 1 ಕಿಲೋಮೀಟ್ರ್ ಐತಿ. ಇನ್ನು ಪಿಕಪ್ ಲೊಕೇಶನ್ BL ಹತ್ರ ಹೋಗ್ತಾ ಇದೆ. ಪಿಕಪ್ ಲೊಕೇಶನ್ BL ಸರ್ಕಲ್ ಅಲ್ಲಾಕಿದ್ರು. ಸರ್ ಅಲ್ಲಲ್ಲ, ಇಲ್ಲಿ ಗೊರಗುಂಟೆಪಾಳ್ಯ ಫ್ಲೇವರ್ ಹತ್ಬೇಕಾದ್ರೆ ಲೆಫ್ಟ್ ಸೈಡ್ ಅಪಾರ್ಟ್ಮೆಂಟ್ ಐತೆ, ಯೂ ಟರ್ನ್ ಮಾಡ್ಕೊಂಡೆ ಅಲ್ಲಿ ಲೆಫ್ಟ್ ಸೈಡಿಗೆ ಐತೆ ಅಂತ ಹೇಳಿದ್ರು. ಸರಿ ಆಯ್ತು, ಬರ್ತಾಯಿದ್ದೀನಿ. ಇಲ್ಲಿದೆ ತಿರ್ಗಾ 1 ಕಿಲೋಮೀಟ್ರು ಪಿಕಪ್ ಚೇಂಜ್ ಐತೆ. ಅಲ್ಲಿ ಮುಂದೆ ಇದು ರೈಟು ಗೊರಗುಂಟೆಪಾಳ್ಯ ಕಡೆ ಹೋಗುತ್ತೆ. ನಾನು ಇದು ಯೂ ಟರ್ನ್ ಮಾಡ್ಕೊಂಬರ್ಬೇಕು ಇವಾಗ. ಮುಂದೆ ಲೆಫ್ಟ್ ಸೈಡಾಗಿ ಹಾಕ್ಯಾರೆ ಗಾಡಿ. ಮೇನ್ ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದೆ. ಟೈಮ್ ಅವಾಗ 3:35 ಆಗೈತೆ. ಈಗ ಬಂದೆ ಒಂದು 2 ವೀಲರ್. ಅವರು ಯಾರೂ ಇಲ್ಲ, ಫೋನ್ ಮಾಡಿ ಬುಕ್ ಮಾಡಿರೋರು ಹೇಳಿದ್ರು ಲೋಡ್ ಮಾಡ್ಕೊಂಡು ಬನ್ನಿ ಅಂತ. ಇದೇನೋ ಬೆಲ್ಟ್ ಏನೋ ಕೆಟ್ಟೋಗೈತೆ ಅಂತ ಸ್ಟಾರ್ಟ್ ಆಗ್ತಾಯಿದೆ. ಒಂದು ಗಾಡಿ ಲೋಡ್ ಮಾಡ್ಕೊಂಡಿದ್ದೀನಿ. ಇನ್ನು 6.5 ಕಿಲೋಮೀಟ್ರ್ ಐತೆ. 20 ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್. ಮೇನ್ ರೋಡು ಇದೆ. ಅಂಗಡಿ ಇಲ್ಲೇ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ ಹತ್ರ. ಏನೋ ಊಟಕ್ಕೆ ಹೋಗ್ಯಾರಂತೆ, ವೆಯ್ಟ್ ಮಾಡ್ಬೇಕಂತೆ. ಎಲ್ಲ ಅನ್ಲೋಡ್ ಆಯಿತು. ಅಮೌಂಟ್ ಬಂದರು, ಫೋನ್ಪೇ ಮಾಡೋದು.
ಇನ್ನೇನು ಮಾಡೋಕ್ಕಲ್ಲ, ಇವಾಗ ಟೈಮ್ ಅವಾಗೆ ಲೇಟ್ ಆಗೋಗ್ಬಿಟ್ಟೈತೆ.